ಆಗಿದೆ ನನಗೆ. ಕನ್ಫ್ಯೂಸ್ ಆಗಿದೆ ನನಗೆ. Hey, y'all, come look at this. ಪಸ ಹೆಂಗಿದೆ ಬಿರಿಯಾನಿ? ಇದೇ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಅದು ಬಿಸಿಬೇಳೆ ಬಾತಿನ ಬಿರಿಯಾನಿ. ಬಿಸಿ ಮಾಡಿದ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದೀನಿ. ಓಕೆ ಓಕೆ ಅಷ್ಟೇ. ಓಕೆ 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 ಚೆನ್ನಾಗಿದೆ 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 ನೋಡಿ, ಎಲ್ಲ ಸ್ಮೂತ್ ಆಗಿ ಭಾಳ ನೀಟಾಗಿ. ವಿಡಿಯೋ ಮಾಡ್ತಿರೋದು ಏನು ಕಾರಣ ಅಂದರೆ, ನಾನಿವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ಯಾಂಗ್ಳೂರಿಂದ ಬಂದು 2 days ಆಯಿತು ಕಂಪ್ಲೀಟ್. ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ಯಾಂಗ್ಳೂರಿಂದ ಬಂದು 2 days ಆಯಿತು ಕಂಪ್ಲೀಟ್. 2 days ರೆಸ್ಟ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಟ್ರಾವೆಲ್ ಮಾಡಿ ಮತ್ತು ಪ್ರಾಕ್ಟೀಸು ಅದು ಇದು ಫುಲ್ ಸ್ಟ್ರೆಸ್ ಔಟು, ಬಾಡಿ ಪೇಯ್ನು, ಫುಲ್ಲು ಸುಸ್ತಾಗಿತ್ತು. ಸೊ 2 days ಕಂಪ್ಲೀಟ್ ರೆಸ್ಟು. ಇವಾಗ ವಿಡಿಯೋ ಮಾಡ್ತಿರೋದು ಏನು ಕಾರಣ ಅಂದರೆ, ನಾನಿವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಮಾಡೋಕ್ಕೆ ಅಷ್ಟು ಬರಲ್ಲ, ಅಂದರೆ ಮಾಡ್ತೀನಿ ಎಲ್ಲೋ ಒಂದೊಂದು ಚಪಾತಿ, ರೊಟ್ಟಿ, ಚಿತ್ರಾನ್ನ ಆ ಥರ ಮಾಡ್ತೀನಿ. ಸೊ ಈ ಥರ ನಾನ್ ವೆಜ್ಜಲ್ಲೆಲ್ಲ ಅಷ್ಟು ಬರೋದಿಲ್ಲ. ಫೋನಲ್ಲಿ ನೋಡ್ಕೊಂಡು ಒಂದು 2-3 ಸಲ ಮಾಡಿದ್ದೆ ಅಷ್ಟೇ. ಸೊ ಇವಾಗಲೂ ಕೂಡ ಫೋನಲ್ಲಿ ನೋಡ್ಕೊಂಡೇ ಮಾಡಬೇಕು. ಅಮ್ಮ ನೀನೇ ಮಾಡು ಅಂತ ಹೇಳಿ ಹೋಗಿದ್ದಾರೆ. ಸೊ ನಾನು ಎಲ್ಲ ತರಿಸಿ ಇಟ್ಟಿದ್ದೀನಿ, ಇವಾಗ ಮಾಡಬೇಕು. ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಾನು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂತ. ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸಿಗ್ತೀನಿ. ಗೈಸ್, ಒಂದು ಕನ್ಫ್ಯೂಸ್ ಆಗಿದೆ ನನಗೆ. ಏನಂತ ಅಂದರೆ, ಬಿರಿಯಾನಿಗೆ ಈರುಳ್ಳಿ ಎಷ್ಟು ಹಾಕಬೇಕು ಅಂತ. ಈರುಳ್ಳಿ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಆಮೇಲೆ ಬಿರಿಯಾನಿಗೆ ಟೊಮೊಟೊ ಹಾಕ್ತಾರಾ? ಯಾರು ಕಮೆಂಟ್ ಮಾಡಿ, ಯಾರಿಗಾದ್ರೂ ಗೊತ್ತಿದ್ದರೆ ಟೊಮೊಟೊ ಹಾಕ್ತಾರೆ ಅಂತ. ಐ ಥಿಂಕ್ ಹಾಕ್ಬೋದು, ಗೊತ್ತಿಲ್ಲ. ನನಗೆ ಈರುಳ್ಳಿ ಕಟ್ ಮಾಡೋದು ಅಂದರೆ ಎಷ್ಟು ಇರಿಟೇಟ್ ಅಂದರೆ, ಕಣ್ಣಲ್ಲಿ ರಕ್ತ ಹರಿಯೋದೊಂದು ಬಾಕಿ. ಅದೇನೋ ಅಂತಾರೆ, ಇದು ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಕಣ್ಣುರಿಯಲ್ಲ ಅಂತ. ಬಟ್ ನಂಗೆ ಉರಿಯುತ್ತೆ. ಯಾಕೆ? ಬತ್ತು ಕಣ್ಣೀರು. ಹತ್ಕೊಂಡು ಯಾರಾದರೂ ಏನು ಅಡುಗೆ ಮಾಡೋದು ನೋಡಿರ್ತೀರ. ನಿಮ್ಮ ಮನೇಲೂ ಯಾರು ಇರ್ತಾರೆ ಅಲ್ವಾ? ನನ್ನ ತಮ್ಮ ಒಬ್ಬ ಇದ್ದಾನೆ, ಅವನಿಗೆ ಈರುಳ್ಳಿ ಕಟ್ ಮಾಡ್ತಿದ್ರೆ ಕಣ್ಣೀರೇ ಬರೋಲ್ಲ. ಅವನಿದ್ದಿದ್ರೆ ಅವನ ಕೈಲೇ ಕಟ್ ಮಾಡಿಸ್ತಿದ್ದೆ, ಬಟ್ ಅವನಿಲ್ಲ. ಇನ್ನೂ ಕಟ್ಟು ಮಾಡಿಲ್ಲ, ಜಸ್ಟ್ 2 ಸಿಪ್ಪೆ ಸುಲಿದಿರೋದು. ಇನ್ನೂ ಎಷ್ಟೊಂದಿದೆ. ಇನ್ನು ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನನಗೆ ಅಳು ತಡೆಯೋಕ್ಕಾಯ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೈ ಗಾಯ್ಸ್, ಇಷ್ಟೊಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ನಮ್ಮಮ್ಮ ಎಲ್ಲರಿಗೂ ಹೇಳ್ಬಿಟ್ಟೈತೆ. ಈಗ ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲ ಬರ್ತಿದ್ದಾರೆ. ಅದೆಲ್ಲ ನಮ್ಮಮ್ಮನೇ ಕಾರಣ. ನಮ್ಮಮ್ಮನೇ ಹೇಳಿರೋದು, ನಾವೇ ಕಾರಣ. ಆದರೆ ನಮ್ಮಮ್ಮ ಕ್ಯೂಟ್. ಮೇಕಪ್ ತೆಗಿಯೋಕೆ ಮೊದಲು
ಬಾಯ್ ಗೈಸ್. ಸೊ ನನಗೆ ಅಡುಗೆ ಮಾಡೋಕ್ಕೆ ಕೊಟ್ಬಿಟ್ಟು ಬಾಯ್ ಗೈಸ್ ಅಂತ ಹೋಗ್ತಿದ್ದಾರೆ ಅಂಗಡಿಗೆ. ಸೊ ನಮ್ಮದು ಒಂದು ಅಂಗಡಿ ಇದೆ, ಅವರು ನೋಡ್ಕೊಳಕ್ಕೆ ಹೋಗ್ತಿದ್ದಾರೆ. ಅಮ್ಮ ಅದು ಅಪ್ಪ ಹಾಸನ್ಗೆ ಹೋಗಿದ್ದಾರೆ. ಸೊ ಅವರು ಮದುವೆಗೆ ಹೋಗಿದ್ರು ಇಬ್ಬರೂ. ಅಪ್ಪ ಏನೋ ಕೆಲಸ ಇತ್ತು ಅಂತ ಅಲ್ಲೇ ಹಾಸನ ಸಿಟಿಗೆ ಹೋದ್ರಂತೆ. ಅಮ್ಮ ಈ ಕಡೆಗೆ ಬಸ್ ಹತ್ಕೊಂಡು ಬಂದಿದ್ದಾರೆ. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂಗಡಿಗೆ ಹೋಗ್ತಿದ್ದಾರೆ. ನನ್ನ ಮಾನ ಮರ್ಯಾದೆ ಕಾಪಾಡಬೇಕು ಅಂದರೆ ಇವತ್ತು ಬಿರಿಯಾನಿ ಗೊಜ್ಜನ್ನ ಚೆನ್ನಾಗಿ ಮಾಡಬೇಕು. ನಮ್ಮಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಫುಲ್ ಗಲೀಜ್ ಮೆಸ್ಸಿ ಮಾಡಿದ್ದೀನಿ ಗಾಯ್ಸ್. ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಅಮ್ಮ ಮೆಣಸಿನ್ಕಾಯಿನೂ ಹಾಕಬೇಕು ಅಂದರು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದಕ್ಕೆ ಮೊದಲು ಇನ್ನೂ ಚಿಕನ್ ಬಂದಿಲ್ಲ. ಚಿಕನ್ ಬಂದಿದೆ 2.5, ಅದು ಫುಲ್ಲು ನಾನು ಕಂಪ್ಲೀಟ್ ಗೊಜ್ಜು ಮಾಡಿಬಿಡೋಣ, ಅಂದರೆ ತುಂಬ ಜನ ಬರ್ತಾರಲ್ಲ, ಅದಕ್ಕೆ ಅದನ್ನು ಗೊಜ್ಜು ಮಾಡೋಣ. ಬಿರಿಯಾನಿಗೆ ಸಪ್ರೇಟ್ ತರಿಸಿ ಅಂತ ಅಂದಿದ್ದೀನಿ 1.5. ಸೊ ಅದು ಬರಲಿ. ಅದನ್ನ ಇನ್ನೂ ಮ್ಯಾಗ್ನೇಟ್ ಮಾಡಬೇಕು, ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? ಟೈಮ್ ಬಂದು 3:45. ಸೊ ನಾನು ಕಂಪ್ಲೀಟ್ ಮಾಡೋಲ್ಲ ಯಾವಾಗ ಅಂತಲೂ ಹೇಳ್ತೀನಿ, ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ನಾನು ತುಂಬ ಲೇಟ್ ಕುಕ್ಕಿಂಗ್ ಮಾಡೋದು. ಸೊ ತುಂಬ ಹೊಟ್ಟೆ ಹಸ್ತಾರೋ ಅಷ್ಟೇ ಕತೆ. ನಮ್ಮಮ್ಮ ಅದನ್ನೇ ಬೈತಾ ಇರುತ್ತೆ, ಎಷ್ಟು ಲೇಟಾಗಿ ಎಲ್ಲ ಅಡುಗೆ ಮಾಡ್ತೀಯ, ನಾನೇ ಮಾಡ್ತೀನಿ ಬಿಡು ಅಂತ. ಅದಕ್ಕೆ ನನಗೆ ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಬಿಡಲ್ಲ ನಮ್ಮ ಮನೇಲಿ, ಲೇಟ್ ಕುಕ್ಕಿಂಗ್ ಅಂತ. ಇವಾಗೆಲ್ಲ ಫಸ್ಟು ನೀಟ್ ಮಾಡ್ಕೊಳ್ತೀನಿ. ತುಂಬ ಮೆಸ್ಸಿಯಾಗಿದೆ, ತುಂಬ ಗಲೀಜಾಗಿದೆ. ಸೊ ಎಲ್ಲ ನೀಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲನೂ ರೋಸ್ಟ್ ಮಾಡಬೇಕು. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಹಂಚನ ಕಪ್ಪಡಪ್ಪ ಅಷ್ಟೇ. ಸೊ ಇವಾಗ ತುಪ್ಪ ಹಾಕ್ತಿದ್ದೀನಿ, ನಂದಿನಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ, ಕಡಿಮೆ ಮಾಡ್ಕೊತೀನಿ. ನೀರಿದೆ. ಸ್ವಲ್ಪ ಇದೆ, ಜಾಸ್ತಿ ಹಾಕಿದೆ ಬಿಕಾಸ್ ಇಷ್ಟೊಂದು ಮಾಡಬೇಕು. ದೊಡ್ಡ ಗೋಶಿ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಇಲ್ಲಿ ಸ್ವಲ್ಪ ಚಿಕನ್ ಇದೆ, ಅದು ಚಿಕನ್ ಫ್ರೈಗೆ. ಇದು ಮ್ಯಾಗ್ನೇಟ್ ಮಾಡಿರೋದು ಚಿಕನ್ ಬಿರಿಯಾನಿಗೆ. ಇವಾಗ ನೆಕ್ಸ್ಟ್ ನನ್ನ ಅಮ್ಮನ ಹತ್ರನೂ ಸ್ವಲ್ಪ ಕೇಳಿಕೊಂಡೆ. ನೆಕ್ಸ್ಟು ಇದು ಬಿರಿಯಾನಿ ಎಲೆ ಹಾಕ್ಕೊಂಡು ಇದು ಮಾಡ್ತೀನಿ. ಸೀಸರ್ ಏನಾದ್ರು ಕಂಟಿನ್ಯೂ ಗೊತ್ತಾಗ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಮಸಾಲೆ ಜಾಸ್ತಿ ಹಾಕ್ತೀಯ ಅಂತಲೂ ಬೈಯುತ್ತೆ ನಮ್ಮಮ್ಮ. ಸೊ ಕಮ್ಮಿ ಹಾಕೋಣ ಈ ಸಲ, ಮಸಾಲೆ ಕಮ್ಮಿ ಹಾಕ್ಬಿಟ್ಟು ಹೆಂಗಿರುತ್ತೆ ಅಂತ ನಾನು ನೋಡೋಣ ಅಂತ ಕಮ್ಮಿ ಹಾಕ್ತೀನಿ. ಆ್ಯಕ್ಚುಲಿ ಅದರಲ್ಲೆಲ್ಲ ಮಸಾಲೆ ಜಾಸ್ತಿನೇ ಬರುತ್ತೆ, ಅದಕ್ಕೆ ನಾನು ಜಾಸ್ತಿ ಹಾಕ್ತಿದ್ದೆ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಹಾಕ್ತಾಯಿದ್ದೀನಿ.
ಗೈಸ್ ಪ್ಲೀಸ್ ಪ್ರೇ ಚೆನ್ನಾಗಿ ಬರಲಿ ಬಿರಿಯಾನಿ ಅಂತ. ಇವಾಗ ಮನೇಲಿ ಕರೆಂಟ್ ಬೇರೆ ಇಲ್ಲ ಇದೆ. ಚೆನ್ನಾಗಿ ಬಂದರೆ ಸಾಕು, ಇನ್ನೇನು ಕೇಳೋದಿಲ್ಲ. ಸೊ ಸೊಪ್ಪು ಹಾಕಬೇಕು ಅಂತ ಹೇಳಿದ್ದಾರೆ. ಮೆಂತ್ಯ ಸೊಪ್ಪು, ಇದು ಸಾಂಬಾರು ಸೊಪ್ಪು, ಇದೇನು ಸೊಪ್ಪು ಗೊತ್ತಿಲ್ಲ. ಸೊ ಚಿಕನ್ ಮತ್ತು ಮೊಟ್ಟೆ ಇಲ್ಲಿ ಬೇಯ್ತಾ ಇದೆ. ಗಾಯ್ಸ್ ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಬಿರಿಯಾನಿ ಎಲೆ ಎಲ್ಲನೂ ಹಾಕಿದ್ದೀನಿ. ಇವಾಗ ಸೊಪ್ಪು ಹಾಕಬೇಕು. ಸೊ ಸಾಂಬಾರು ಸೊಪ್ಪು ಇವಾಗಲೇ ಹಾಕ್ಲಾ ಆಮೇಲೆ ಸ್ವಲ್ಪ ಹಾಕ್ತೀನಿ. ಇವಾಗ ಸ್ವಲ್ಪ ಹಾಕ್ತೀನಿ. ಇವಾಗ ಹಿಂಗೆ ತಗೊಳ್ಳೋದು, ಹಿಂಗೆ ಮಾಡೋದು. ಇವಾಗ ಎಲ್ಲ ಹಾಕಿದೆ. ನೆಕ್ಸ್ಟು ಮಸಾಲೆಗಳು ಹಾಕಬೇಕು. ಮಸಾಲೆ ಅಂತೂ ಸ್ವಲ್ಪ ಹಾಕಬೇಕು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಮಸಾಲೆ ಜಾಸ್ತಿ ಹಾಕ್ತಿ ಅಂತ. 3 times ಮಾಡಿದೆ, ಅದರಲ್ಲಿ 1 time ಮಾತ್ರ ಇಷ್ಟಪಟ್ಟಿದ್ದಾರೆ ನಮ್ಮಮ್ಮ. ಇನ್ನು 2 times ಮಸಾಲೆ ಜಾಸ್ತಿ ಹಾಕ್ತೀಯಾ ಅಂತಲೇ ಬೈದಿದ್ದಾರೆ. ಮಸಾಲೆ ಕಮ್ಮಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದಿದ್ದಾರೆ. ಸೊ ಈ ಸಲ ಮಸಾಲೆ ಕಮ್ಮಿ. ಸ್ಮೆಲ್, ಅದ್ರ ಸೊಪ್ಪಿನ ಸ್ಮೆಲ್ ಇರುತ್ತಲ್ಲ, ಅದನ್ನು ಹೋಗೋವರೆಗೂ ಫ್ರೈ ಮಾಡು ಅಂತ ಹೇಳಿದ್ದಾರೆ ಅಮ್ಮ. ಅದಕ್ಕೆ ನಮ್ಮಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ. ಫೋನಲ್ಲಿ ಒಂದು ಸ್ವಲ್ಪ ನೋಡಿದೆ, ಇನ್ನೆಲ್ಲ ಅಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ ಬಿರಿಯಾನಿನ. ಹೆಂಗೆ ಬರುತ್ತೆ ನೋಡೋಣ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ. ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ. ನಮ್ಮ ಮನೇಲಿ ಅಂತಲ್ಲ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ, ತಾತಂಗೆ ಎಲ್ಲರಿಗೂ ಇಷ್ಟ. ನಮ್ಮಮ್ಮ ಬಿರಿಯಾನಿ, ಗೊಜ್ಜು, ಮುದ್ದೆ ಸೂಪರಾಗಿ ಮಾಡ್ತಾರೆ. ಹೇಳಿದ್ರು ನೆಕ್ಸ್ಟು ಎಲ್ಲ ಮಸಾಲೆ ಹಾಕಾದ್ಮೇಲೆ ಚಿಕನ್ ಹಾಕು ಅಂತ. ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಚಿಕನ್ಗೆ ಅಂತಾರೆ. ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ಘಮ ಘಮ ಅಂತಿದೆ, ಈಗಲೇ ತಿನ್ಬೇಕು ಅನಿಸ್ತಿದೆ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಸೊ ನೀರೆಲ್ಲ ಹಾಕಿದ್ದೀನಿ. ಅದು ಒಂದು ಕುದಿ ಬಂದಾಗ ಅಕ್ಕಿ ಹಾಕು ಅಂತ ಅಂದಿದ್ದಾರೆ ಅಮ್ಮ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ, ಕರೆಂಟು ಇಲ್ಲ, ಮಳೆ ಬರೋ ಥರ ಆಗಿದೆ. UPS ನಮ್ಮದು ಸುಟ್ಟೋಗ್ಬಿಟ್ಟಿದೆ. ಅದು ರಿಪೇರಿ ಕೊಟ್ಟು ಇನ್ನೂ ಬಂದಿಲ್ಲ. ಇವಾಗ ಈ ಥರ ಕೂತಿದ್ದೀನಿ ಸುಮ್ಮನೆ. ಗಾಯ್ಸ್ ಇನ್ನೇನು ನನ್ನ ಫೋನು ಸ್ವಿಚ್ ಆಫ್ ಆಗೋಕ್ಕೆ ಬಂದಿದೆ. ರೈಸ್ ಎಲ್ಲ ಹಾಕಾಯಿತು. ಇವಾಗ ಕ್ಲೋಸ್ ಮಾಡಿ ಬೇಯಿಸ್ಬೇಕಷ್ಟೆ. ಅದು ಬೆಂದರೆ ರೆಡಿ ಬಿರಿಯಾನಿ. ನೆಕ್ಸ್ಟ್ ಚಿಕನ್ ಗೊಜ್ಜು ಮಾಡಬೇಕು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಆಲ್ರೆಡಿ 11% ಇದೆ ಚಾರ್ಜರು. ಇನ್ನು ಕರೆಂಟ್ ಬಂದರೆ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಸೊ ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನಾನು ಹೇಳಲ್ಲ, ನಮ್ಮ ಮಾಮ, ಅತ್ತೆ, ಅಕ್ಕ ಎಲ್ಲ ಬರ್ತಾರಲ್ಲ, ಸೊ ಅವ್ರದ್ದೆಲ್ಲ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್. Hey, y'all, come look at this. ಪಸ ಹೆಂಗಿದೆ ಬಿರಿಯಾನಿ? ಇದೇ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಅದು ಬಿಸಿಬೇಳೆ ಬಾತಿನ ಬಿರಿಯಾನಿ. ಗಾಯ್ಸ್ ಬಿರಿಯಾನಿ ಜೀವನದಲ್ಲಿ ಯಾರು ತಿನ್ನಲ್ಲ ಗಾಯ್ಸ್. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ. ಸೊ ಗಾಯ್ಸ್ ಫುಲ್ಲು ಟೇಸ್ಟ್ ಹೆಂಗಿದೆ ಟೇಸ್ಟ್ ಹೇಳಿ ಮೊದಲು.
ಟೇಟು ಟೇಟ್ ಅಲ್ಲ ಅದು ಟೇಸ್ಟ್. ಅದು ಅಷ್ಟ ಐತಿ. ಅಮ್ಮ ಕರೆಕ್ಟಾಗಿ ಹೇಳ ಮುಚ್ಕೊಂಡು ಅಮ್ಮ ಹ್ಞೂ ಟೇಸ್ಟ್ ಹೆಂಗಿದೆ? ಎಷ್ಟ್ ಚೆನ್ನಾಗೈತಿ. ಬಿಸಿಬೇಳೆ ಬಾತ್ ಬೇಕು ಬೇಡ ಬಿರಿಯಾನಿ. ಅಮ್ಮ ಟೇಸ್ಟ್ ಚೆನ್ನಾಗಿದೆ ಅಂದಮೇಲೆ ಅದು ಚೆನ್ನಾಗಿರುತ್ತೆ ಮುಚ್ಕೊ. ಗೈಸ್ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಬೇಕಿದ್ರೆ ನಮ್ಮ ಮಾಮ ಬರ್ತಾರೆ, ರಿವ್ಯೂ ಕೊಡ್ತಾರೆ. ಸ್ವಲ್ಪ ಬಿಸಿಬೇಳೆ ಬಾತ್ ಆಗಿಬಿಟ್ಟಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ನೀರು ಜಾಸ್ತಿ ಆಗಿಬಿಟ್ಟಿದೆ. ಅವರೇ ಬಿರಿಯಾನಿ ಹೆಂಗಿದೆ ಅಂತ ಹೇಳಬೇಕು. ಆಫ್ಟರ್ ಎ ಲಾಂಗ್ ಟೈಮ್ ಮೈ ವ್ಲಾಗ್. ಈಗ ನೋಡ್ತಾ ಇದೀನಿ ಬಿರಿಯಾನಿ ಟೇಸ್ಟ್. ಅರ್ಸಿ ಮಾಡಿರೋ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದೀನಿ. ಓಕೆ ಓಕೆ ಅಷ್ಟೇ. ಓಕೆ 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 ಚೆನ್ನಾಗಿದೆ 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 ನೋಡಿ. ಎಲ್ಲ ಸ್ಮೂತ್ ಆಗಿ ಬಹಳ ನೀಟಾಗಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆಫ್ಟರ್ ಎ ಬುಡ್ಡಿ ಲಾಂಗ್ ಟೈಮ್ ನಮ್ ಕುಳ್ಮುಟೆ ಹೆಂಗ್ ಮಾಡ್ಬೇಕಿತ್ತು ಇನ್ನ. ಅಯ್ಯ ನೀರು ಜಾಸ್ತಿ ಆಗಿದೆ. ಟೇಸ್ಟ್ ಚೆನ್ನಾಗಿದೆ ಕಣೆ ಬುಡ್ಡಿ. ಇದು ನಮ್ಮ ಅಜ್ಜಿ. ಆಫ್ಟರ್ ಈಗ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ಗೊತ್ತಿರಲ್ಲ, ಮುಂಚೆಯಿಂದ ಸಬ್ಸ್ಕ್ರೈಬ್ ಆಗಿರೋರಿಗೆ ಗೊತ್ತಿರುತ್ತೆ. ನಮ್ಮ ಅಜ್ಜಿ ಡ್ಯಾನ್ಸ್ ಮಾಡ್ತೈತೆ. ಅಜ್ಜಿದಿಂದ ಒಂದು ವಿಡಿಯೋ ಹಾಕ್ಲಾ ಡ್ಯಾನ್ಸ್ ಮಾಡಿರೋದು? ಒಂದ್ ಚಡ್ಡಿ ತಕ್ಕೊಂಡಿರೋದಕ್ಕೆ ಹಿಂಗ ಆಡ್ತಿದ್ಯಾ ಅಮ್ಮ? ಅದೇ ಡ್ಯಾನ್ಸ್ ಮಾಡಿತ್ತಲ್ಲ ಆ ವಿಡಿಯೋ ಹಾಕೋಣ ಅಂತ ಇದ್ರ ಜೊತೆ. ಇವ್ರು ನಮ್ಮ ಅತ್ತೆ ನೋಡಿಲ್ಲ ಅನ್ಸುದಲ್ಲ, ನನ್ ವ್ಲಾಗಲ್ಲಿ ಬಂದಿಲ್ಲ. ಆಯ್ ಮಾಡಿ. ಯಾವಾಗ? ಅದ್ರಲ್ಲಿ ಅದು ಹಳೆ ವಿಡಿಯೋ ನೋಡಿದ್ರೆ ನಮ್ಮ ಅಜ್ಜಿನೂ ನೋಡ್ಬೋದು, ಅತ್ತೆನೂ ನೋಡ್ಬೋದು.